ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ರಾಜ್ಯದ ಪ್ರಮುಖ ರಾಜಕಾರಣಿಗಳು. ಆದ್ರೆ ಪಕ್ಷ ಬೇರೆ ಬೇರೆ ಆಗಿರೋದ್ರಿಂದ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಸ್ವಲ್ಪವೂ ಆಗಿ ಬರಲ್ಲ. ಪರಸ್ಪರ ಉರಿದುರಿದು ಬೀಳ್ತಾರೆ, ಹಿಗ್ಗಾಮುಗ್ಗ ಬೈದಾಡಿಕೊಳ್ತಾರೆ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರತಾಪ್ ಸಿಂಹಗೆ 49 ವರ್ಷ, ಪ್ರದೀಪ್ ಈಶ್ವರ್ಗೆ 40 ವರ್ಷ. ಪ್ರದೀಪ್ಗಿಂತ ಪ್ರತಾಪ್ 9 ವರ್ಷ ದೊಡ್ಡವರು. ಶಿಕ್ಷಣ: ಪ್ರತಾಪ್ ಸಿಂಹ ಎಂಸಿಜೆ ಅಥವಾ ಮಾಸ್ಟರ್ ಆಫ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪ್ರದೀಪ್ ಈಶ್ವರ್ ದ್ವಿತೀಯ ಪಿಯುಸಿ ವರೆಗೆ ಓದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಪ್ರತಾಪ್ ಸಿಂಹ. ಕ್ಷೇತ್ರ ಮತ್ತು ಹುದ್ದೆ: ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಸಂಸದ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಗೆಲುವಿನ ಅಂತರ: 2019 ಲೋಕಸಭೆ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ 1,38,647 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 52.27% ಜನ ಪ್ರತಾಪ್ ಸಿಂಹಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದು ಕಡೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ 10,642 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 46.65% ಜನ ಪ್ರದೀಪ್ ಈಶ್ವರ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ರಲ್ಲಿ ದೊಡ್ಡ ಅಂತರದ ಗೆಲುವು ಪ್ರತಾಪ್ ಸಿಂಹದು. ಚುನಾವಣಾ ಅನುಭವ: ಪ್ರತಾಪ್ ಸಿಂಹ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಸಂಸದರಾಗಿದ್ದಾರೆ. ಸೋಲು 0. ಪ್ರದೀಪ್ ಈಶ್ವರ್ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ ಎಂಎಲ್ಎ ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಪ್ರತಾಪ್ ಸಿಂಹ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ರ್ಯಾಶ್ ಡ್ರೈವಿಂಗ್, ಮಾನಹಾನಿ, ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪ್ರದೀಪ್ ಈಶ್ವರ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಚುನಾವಣೆಯಲ್ಲಿ ಪ್ರಭಾವ ಬೀರಿದ್ದು, ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಬಳಸಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ಪ್ರತಾಪ್ ಸಿಂಹ ವಿರುದ್ಧ. ಪತ್ನಿ ಮತ್ತು ಮಕ್ಕಳು: ಪ್ರತಾಪ್ ಸಿಂಹ ಪತ್ನಿ ಹೆಸರು ಅರ್ಪಿತಾ. ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಪ್ರದೀಪ್ ಈಶ್ವರ್ ಪತ್ನಿ ಹೆಸರು ನಯನಾ. ಈ ದಂಪತಿಗೆ ಮಕ್ಕಳಿಲ್ಲ. ಚಿನ್ನ: ಪ್ರತಾಪ್ ಸಿಂಹ ಕುಟುಂಬದ ಬಳಿ 500 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 15 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ 544 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ. ಬೆಳ್ಳಿ: ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಬೆಳ್ಳಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿಯೂ ಬೆಳ್ಳಿ ಇಲ್ಲ. ವಜ್ರ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ವಜ್ರ ಇಲ್ಲ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ 9 ಲಕ್ಷ ಮೌಲ್ಯದ ವಜ್ರ ಇದೆ. ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ. ವಾಹನ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಹ್ಯುಂಡೈ i20 ಮತ್ತು ಇನ್ನೋವಾ ಕ್ರಿಸ್ಟಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 27 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ಬಲೆನೋ ಕಾರು ಮತ್ತು ಬಜಾಜ್ ಅವೆಂಜರ್ ಬೈಕ್ ಇವೆ. ಇವುಗಳ ಒಟ್ಟು ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ: ಪ್ರತಾಪ್ ಸಿಂಹ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಮೈಸೂರಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.33 ಕೋಟಿ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿ ಸ್ವಂತ ಮನೆ ಇಲ್ಲ. ಮನೆಗಳ ವಿಚಾರದಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ. ಕೃಷಿ ಜಮೀನು: ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಕೃಷಿ ಜಮೀನಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಕೂಡ ತಮ್ಮ ಕುಟುಂಬದ ಬಳಿ ಜಮೀನಿಲ್ಲ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಕೃಷಿಯೇತರ ಸೈಟು:
ಪ್ರತಾಪ್ ಸಿಂಹ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿಯೂ ಕೃಷಿಯೇತರ ಸೈಟ್ ಇಲ್ಲ. ವಾಣಿಜ್ಯ ಕಟ್ಟಡ. ಪ್ರತಾಪ್ ಸಿಂಹ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಪ್ರದೀಪ್ ಈಶ್ವರ್ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಷೇರು ಮ್ಯೂಚುವಲ್ ಫಂಡ್. ಪ್ರತಾಪ್ ಸಿಂಹ ಕುಟುಂಬ ಷೇರು ಮ್ಯೂಚುವಲ್ ಫಂಡ್ ನಲ್ಲಿ ಯಾವುದೇ ಹಣ ಹೊಂದಿಲ್ಲ. ಪ್ರದೀಪ್ ಈಶ್ವರ್ ಕುಟುಂಬ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ 1 ಲಕ್ಷ ಮೌಲ್ಯದ ಷೇರು ಹೊಂದಿದೆ. ಸಾಲ ಕೊಟ್ಟಿರೋದು. ಪ್ರತಾಪ್ ಸಿಂಹ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 4 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಪ್ರದೀಪ್ ಈಶ್ವರ್ ಕುಟುಂಬ 15 ಲಕ್ಷ ಸಾಲ ಕೊಟ್ಟಿದೆ. ಹೆಚ್ಚು ಸಾಲ ಕೊಟ್ಟಿರೋದು ಪ್ರದೀಪ್ ಈಶ್ವರ್ ಕುಟುಂಬ. ಒಟ್ಟು ಆಸ್ತಿ. ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 1.87 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ತಮ್ಮ ಕುಟುಂಬದ ಆಸ್ತಿ 89 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇಬ್ರಲ್ಲಿ ಪ್ರತಾಪ್ ಸಿಂಹ ಕುಟುಂಬವೇ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಪ್ರತಾಪ್ ಸಿಂಹ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 1.33 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಪ್ರದೀಪ್ ಈಶ್ವರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಚಿನ್ನ ಮತ್ತು ವಜ್ರದ್ದು. 34 ಲಕ್ಷ ಮೌಲ್ಯದ ಆಸ್ತಿಯನ್ನ ಇವುಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಪ್ರತಾಪ್ ಸಿಂಹ ಕುಟುಂಬ 65 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಪ್ರದೀಪ್ ಈಶ್ವರ್ ಕುಟುಂಬ 17 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಬಾಕಿ ಇರೋದು ಪ್ರತಾಪ್ ಸಿಂಹ ಕುಟುಂಬದ್ದು. ಆದಾಯ. ಪ್ರತಾಪ್ ಸಿಂಹರ ವಾರ್ಷಿಕ ಆದಾಯ 6,03,000. ಅಂದ್ರೆ ತಿಂಗಳಿಗೆ ಸರಾಸರಿ 50,200, ದಿನಕ್ಕೆ 1,600 ಆಗುತ್ತೆ. ಪ್ರದೀಪ್ ಈಶ್ವರ ವಾರ್ಷಿಕ ಆದಾಯ 34,67,000. ಅಂದ್ರೆ ತಿಂಗಳಿಗೆ ಸರಾಸರಿ 2,89,000, ದಿನಕ್ಕೆ 9,600 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಪ್ರದೀಪ್ ಈಶ್ವರ್. ಪತ್ನಿಯ ಆದಾಯ. ಪ್ರತಾಪ್ ಸಿಂಹ ಪತ್ನಿ ಅರ್ಪಿತಾರ ವಾರ್ಷಿಕ ಆದಾಯ 3,01,000. ಅಂದ್ರೆ ತಿಂಗಳಿಗೆ ಸರಾಸರಿ 25,000, ದಿನಕ್ಕೆ 800 ಆಗುತ್ತೆ. ಪ್ರದೀಪ್ ಈಶ್ವರ್ ಪತ್ನಿ ನಯನಾರ ವಾರ್ಷಿಕ ಆದಾಯ 24,50,000. ಅಂದ್ರೆ ತಿಂಗಳಿಗೆ ಸರಾಸರಿ 2,04,000, ದಿನಕ್ಕೆ 6,800 ಆಗುತ್ತೆ. ಇಬ್ಬರ ಪತ್ನಿಯರಲ್ಲಿ ಪ್ರದೀಪ್ ಈಶ್ವರ್ ಪತ್ನಿಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದವರು. ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದವರು, ಅಂದ್ರೆ ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪ್ರದೀಪ್ ಈಶ್ವರ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.